ನೀಡಿಸ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ನೋಡ್ತಾ ಇದ್ದಾರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು HRX ಬೌನ್ಸ್ ಅಂತ ಒಂದು ಹೊಸ ಸ್ಮಾರ್ಟ್ ವಾಚ್ ಲಾಂಚ್ ಮಾಡಿದ್ದಾರೆ. ಸೊ ನೀವೇನಾದರೂ 2 ರಿಂದ 2.5 ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ವಾಚ್ನ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಈ ವಾಚ್ನಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ನೋಡೋದಾದ್ರೆ ನೋಡ್ತಾ ಇದ್ದೀರಾ ಮೇಲ್ಗಡೆ ಭಾಗದಲ್ಲಿ HRX ಬೌನ್ಸ್ ಅಂತ ಮೆನ್ಷನ್ ಮಾಡಿದರೆ ಮತ್ತೊಂದು ಭಾಗದಲ್ಲಿ ವಾಚ್ ಇಮೇಜ್ನ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ವಾಚ್ನ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು. ಹೌದು, ಈ ವಾಚ್ನಲ್ಲಿ 1.39 ಇಂಚಸ್ನ ಒಂದು TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು. 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡ್ ನಾವಿಲ್ಲಿ ನೋಡ್ಬೋದು. ವಾಚ್ನ ಮತ್ತೊಂದು ಭಾಗದಲ್ಲಿ ಇದರ ಒಂದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೌದು, ಈ ವಾಚ್ನಲ್ಲಿ AI ವಾಯ್ಸ್ ಅಸಿಸ್ಟೆಂಟ್ ಇರುವಂಥದ್ದು. 24/7 ಇದು ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ. ಆಕ್ಸಿಜನ್ ಲೆವೆಲ್ ಇದು ಮಾನಿಟರ್ ಮಾಡ್ತಾ ಇರುತ್ತೆ. 150ಕ್ಕೂ ಹೆಚ್ಚು ವಾಚ್ ಫೇಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಅಪ್ ಟು 7 ಡೇಸ್ ಬ್ಯಾಟ್ರಿ ಲೈಫ್ ಅಂತ ಹೇಳ್ತಾ ಇರುವಂಥದ್ದು. ಇನ್ಬಿಲ್ಡ್ ಗೇಮ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. IP67 ವಾಟರ್ ಪ್ರೂಫ್ನ ಕೊಟ್ಟಿರುವಂಥದ್ದು. ಕಾಲ್ ಮತ್ತು SMS ನೀವು ಕ್ವಿಕ್ ಆಗಿ ವ್ಯೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ನಾಯ್ಸ್ ಫಿಟ್ ಆ್ಯಪ್ಗೆ ಇದು ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರೌಡ್ಲಿ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇರುವಂಥದ್ದು. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ದೀರಾ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ವಾಚ್ನ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಇಲ್ಲಿ ನೋಡ್ತಾ ಇದ್ದರೆ ಒಂದಿಷ್ಟು ಸ್ಟಿಕ್ಕರ್ಸ್ ಮತ್ತು ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಒಂದಿಗೆ ಯೂಸರ್ ಮ್ಯಾನುವಲ್ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲನೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರೌಂಡ್ ಶೇಪ್ ಇರತಕ್ಕಂಥ ವಾಚ್ ಇದಾಗಿದೆ. ಇನ್ ಕೇಸ್ ನೀವೇನಾದರೂ ಒಂದು ರೌಂಡ್ ಶೇಪ್ ಇರತಕ್ಕಂಥ ಅಥವಾ ಸ್ಪೋರ್ಟಿ ಲುಕ್ ಇರತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಮೇಡ್ ಆಫ್ ಗುಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಬಾಡಿಯನ್ನು ಒಂದು ವಾಚ್ ಬಂದಿದೆ. ನೋಡ್ತಾ ಇದ್ದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಒಂದು ಪವರ್ ಬಟನ್ ಕೊಟ್ಟರೆ ಇನ್ನೊಂದು ಸ್ಪೋರ್ಟ್ಸ್ ಬಟನ್ ಕೊಟ್ಟಿದ್ದಾರೆ. ಅಂದರೆ ಡೆಡಿಕೇಟೆಡ್ ಆಗಿ ಸ್ಪೋರ್ಟ್ಸ್ ಬಟನ್ ಕೊಟ್ಟಿದ್ದಾರೆ. ಇನ್ನು ಒಂದು ಸ್ಟ್ರಿಪ್ ಬಗ್ಗೆ ಹೇಳೋದಾದರೆ ಗುಡ್ ಕ್ವಾಲಿಟಿ ಒಂದು ಸ್ಟ್ರಿಪ್ನ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಇನ್ನು ನೆಕ್ಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ವಾಚ್ನ ಆನ್ ಮಾಡೋಣ. ಜಸ್ಟ್ ಪವರ್ ಬಟನ್ನ 3 ಸೆಕೆಂಡ್ ನೀವು ಪ್ರೆಸ್ ಮಾಡಿಕೊಂಡ್ರಿ ಅಂತಂದರೆ ವಾಚ್ ಆನ್ ಆಗುತ್ತೆ. ಸೊ ಇದಾದ ನಂತರ ನಿಮ್ಮ ಮೊಬೈಲ್ ಫೋನಲ್ಲಿ ಆ್ಯಂಡ್ರಾಯ್ಡ್ ಅಥವಾ ಒಂದು ಐಫೋನಲ್ಲಿ ನಾಯ್ಸ್ ಫಿಟ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲೇಷನ್ ಮಾಡಿಕೊಂಡು ಈ ಒಂದು ವಾಚ್ಗೆ ಜಸ್ಟ್ ನೀವು QR ಕೋಡ್ ಮೂಲಕ ಸ್ಕ್ಯಾನ್ ಮಾಡೋ ಮೂಲಕ ಅಥವಾ ಬ್ಲೂಟೂತ್ ಮೂಲಕ ನೀವು ಇದನ್ನ ಬೈಂಡ್ ಮಾಡ್ಕೋಬೋದು. ಸೊ ಒಂದ್ಸರಿ ವಾಚ್ ಕನೆಕ್ಟ್ ಆಯಿತು ಅಂತಂದರೆ 150ಕ್ಕೂ ಹೆಚ್ಚು ವಾಚ್ ಫೇಸಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ಯಾವ ವಾಚ್ ಫೇಸ್ ಬೇಕು ಅದನ್ನು ನೀವು ಆರಾಮಾಗಿ ಸೆಟ್ ಮಾಡ್ಕೊಳ್ಬೋದು. ಇನ್ನು ಮೇನ್ ಫೀಚರ್ ಬಗ್ಗೆ ಮಾತಾಡೋದಾದರೆ ನೋಡ್ತಾ ಇದ್ರೆ ಈ ಒಂದು ವಾಚ್ನಲ್ಲಿ ನಮಗೆ 1.39 ಇಂಚಸ್ನ ಒಂದು TFT ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಟಚ್ ವರ್ಕ್ ಆಗ್ತಕ್ಕಂಥ ಒಂದು ಡಿಸ್ಪ್ಲೇ ಇದು. ಒಂಥರ ಸ್ಪೋರ್ಟಿ ಲುಕ್ ಇರೋದ್ರಿಂದ ನಮಗೆ ಕೈ ಕಟ್ಕೊಂಡಾಗ ಇದು ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇನ್ ಆಗಿ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮ್ಮ ಮೊಬೈಲ್ ಫೋನ್ಗೆ ಬರ್ತಕ್ಕಂಥ ಎಲ್ಲ ಕಾಲ್ಸ್ನ ನೀವು ಆರಾಮಾಗಿ ವಾಚ್ ಮೂಲಕ ತೊಗೊಳ್ಬೋದು. ಇವನ್ ಕಾಲ್ಸನ್ನು ಸಹಿತ ನೀವು ಈ ಒಂದು ವಾಚ್ ಮೂಲಕನೇ ಮಾಡ್ಬೋದು. ಆಮೇಲೆ ಎಲ್ಲ ಒಂದು SMS ಆಗಿರ್ಬೋದು, ಬೇರೆ ಬೇರೆ ನೋಟಿಫಿಕೇಷನ್ಸ್ ನೀವು ಆರಾಮಾಗಿ ಈ ಒಂದು ವಾಚ್ನಲ್ಲಿ ನೀವು ವ್ಯೂ ಮಾಡ್ಬೋದು. ಇನ್ನು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ 230 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಒಂದ್ಸರಿ ಕಂಪ್ಲೀಟಾಗಿ ಚಾರ್ಜ್ ಆಯಿತು ಅಂತಂದರೆ ಅಪ್ ಟು 7 ಡೇಸ್ವರೆಗೂ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಪೆಂಡಿಂಗ್ ಅಪಾನ್ ಯೂಸೇಜ್ ಅಂತ ಹೇಳ್ಬೋದು. ಯಾಕಂದರೆ ಈಗ ನೀವು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತಂದರೆ ಅಬ್ಬಬ್ಬಾ ಅಂತಂದರೆ 2 ರಿಂದ 3 ದಿವಸ ಬರುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡಲ್ಲ, ಸುಮ್ಮನೆ ಜಸ್ಟ್ ಫೋನ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂತಂದರೆ 4 ರಿಂದ 5 ದಿವಸ ಇದು ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿದರೆ ಸಾಮಾನ್ಯವಾಗಿ ಎಲ್ಲ ಒಂದು ವಾಚ್ ಥರನೇ ಇದರಲ್ಲಿ ಹಾರ್ಟ್ ರೇಟ್ನ ನಾವು ಮಾನಿಟರ್ ಮಾಡ್ಬೋದು. ಆಮೇಲೆ ಆಕ್ಸಿಜನ್ ಲೆವೆಲ್ ಇದು ಫೈಂಡ್ ಔಟ್ ಮಾಡುತ್ತೆ. ಆಮೇಲೆ ಸ್ಟ್ರೆಸ್ನ ಇದು ಫೈಂಡ್ ಔಟ್ ಮಾಡುತ್ತೆ. ಹಲವಾರು ಸ್ಪೋರ್ಟ್ಸ್ ಮೋಡನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಬೆಳಗ್ಗೆ ವಾಕಿಂಗ್ ಹೋಗ್ತೀರಾ ಅಂದರೆ, ಜಾಗಿಂಗ್ ಹೋಗ್ತೀರಾ ಅಂದರೆ, ಜಿಮ್ಮಲ್ಲಿ ವರ್ಕೌಟ್ಸ್ ಮಾಡ್ತೀರಾ ಅಂತಂದರೆ ಸಪ್ರೇಟಾಗಿ ಡೆಡಿಕೇಟೆಡ್ ಆದ ಸ್ಪೋರ್ಟ್ಸ್ ಮೋಡನ್ನು ಕೊಟ್ಟಿದ್ದಾರೆ. ಇನ್ನು IP67 ವಾಟರ್ ರೆಸಿಸ್ಟೆನ್ಸ್ ಸಹಿತ ಇರುವಂಥದ್ದು. ಸೊ ನೀವು ಜಿಮ್ ಮಾಡುವಾಗ, ಸೈಕ್ಲಿಂಗ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ಸ್ವೆಟ್ ಆದರೆ ಸಹಿತ ಯಾವುದೇ ರೀತಿ ಒಂದು ಇಶ್ಯೂಸ್ ಆಗಲ್ಲ ಅಂತ ಹೇಳ್ಬೋದು. ಇನ್ನು ಈ ವಾಚ್ನ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು 2.5 ಸಾವಿರ ರೂಪಾಯಿ ಬಜೆಟ್ನಲ್ಲಿ ಇದು ನಮಗೆ ಸಿಗ್ತಾ ಇರುವಂಥದ್ದು. ಸೊ ಇಷ್ಟೊಂದು ಅಮೌಂಟ್ ಕೊಟ್ಟು ಇದನ್ನ ಪರ್ಚೇಸ್ ಮಾಡ್ಬೋದಾ ಅಂತ ನೀವು ಕೇಳ್ತೀರಾ ಅಂತಂದರೆ ಇನ್ ಕೇಸ್ ನೀವೇನಾದರೂ ರೌಂಡ್ ಶೇಪ್ ಇರತಕ್ಕಂಥ ಸ್ಪೋರ್ಟಿ ಲುಕ್ ಇರತಕ್ಕಂಥ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು. ಬಟ್ ಈ ಬಜೆಟಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ನಿಮಗೆ ಬರುತ್ತೆ. ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಹಿತ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಇನ್ ಕೇಸ್ ನೀವೇನಾದರೂ ನಾಯ್ಸಲ್ಲೇ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.